ನಮ್ಮ ರಾಮದುರ್ಗ ತಾಲೂಕೊಳಗ ಈ ಸುಂದರವಾದ ದೇವಸ್ಥಾನ ನೀವು ನೋಡಿದ್ರು ನೋಡಲ್ದಂಗ ಐತ್ ನೋಡ್ರಿ. ನಮಸ್ಕಾರ ರೀ, ನಾನು ನಿಮ್ಮ ಪ್ರಸಾದ್ ಪ್ರಳಯ ಅಂತಕ. ನಾನು ನಮ್ಮ ಅಪ್ಪಾಜಿ ಸೇರ್ಕೊಂಡ ನಿಮ್ಮೆಲ್ಲರಿಗೂ ಒಂದು ಸುಂದರವಾದ ದೇವಸ್ಥಾನ ಪರಿಚಯ ಮಾಡ್ಸಕ ಹೊಂಟಿವ್ ನೋಡ್ರಿ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ, ಗೊತ್ತಿದ್ದಷ್ಟ ಹೇಳ್ತೀನಿ ಕೇಳ್ರಿ. ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಹರಿಯುವಂತಹ ಮಲಪ್ರಭಾ ನದಿ ದಂಡಿ ಮೇಲೆ ಯಾವುದೇ ಘಂಟಾನಾದವಿಲ್ಲದೆ ಭಕ್ತರ ಜಂಜಾಟವಿಲ್ಲದೆ ಶಾಂತ ರೀತಿಯಾಗಿ ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇದಾಗಿದ್ದು, ಒಂದು ಕಾಲದಲ್ಲಿ ಹರಲಾಪುರ ವೆಂಕಟೇಶ್ವರ ದೇವಸ್ಥಾನ ಅಂತೇಳಿ ಪ್ರಸಿದ್ಧಿ ಆಗಿತ್ತು ನೋಡ್ರಿ. ಈ ದೇವಸ್ಥಾನದಲ್ಲಿ ಶುದ್ಧವಾದ ಗಾಳಿ, ಸುಂದರವಾದ ವಾತಾವರಣವಿದ್ದು, ಶ್ರೀ ವೆಂಕಟೇಶ್ವರ ವಿಗ್ರಹದ ಎದುರುಗಡೆ ಶ್ರೀ ಗರುಡ ದೇವರು, ಶ್ರೀ ವೀರಾಂಜನೇಯ ದೇವರು, ನಾಗದೇವತೆ ನೆಲೆಸಿದಾರ ನೋಡ್ರಿ. ಈ ದೇವಸ್ಥಾನದ ಕಟ್ಟಡಗಳನ್ನ ನೋಡ್ತಾ ಇದ್ರೆ ಇದು ಅತ್ಯಂತ ಪ್ರಾಚೀನ ಕಾಲದ ದೇವಸ್ಥಾನದಲ್ಲಿ ಒಂದಾಗಿದ್ದು, ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರತ್ಯೇಕವಾದ ಕೋಣೆಗಳನ್ನ ನಿರ್ಮಿಸುವುದಲ್ಲದೆ ಅಡುಗೆ ಮಾಡಲು ಒಳಕಲ್ಲುಗಳನ್ನು ಕೂಡ ತಯಾರಿಸಿದಾರೆ ನೋಡ್ರಿ. ಈ ರಥವನ್ನ ನೋಡ್ತಾ ಇದ್ರೆ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಆಗ್ತಿತ್ತಂತ ನೋಡ್ರಿ. ಆದ್ರೆ ಯಾವುದೋ ಕಾರಣಾಂತರಗಳಿಂದ ಜಾತ್ರಾ ಮಹೋತ್ಸವ ನಿಂತು ಹೋಗಿರುವುದರಿಂದ ಈ ರಥ ಈ ರೀತಿ ಆಗಿದ್ ನೋಡ್ರಿ. ಅಂದಿನ ದಿನದಿಂದ ಈ ದೇವಸ್ಥಾನಕ್ಕೆ ಬಣ್ಣವಾಗಲಿ ಜಾತ್ರೆಯಾಗಲಿ ಏನು ಮಾಡೇ ಇಲ್ಲಂತ ನೋಡ್ರಿ. ಆದರೆ ಇದೀಗ ಒಬ್ಬರು ಭಕ್ತರು ಮುಂದೆ ಬಂದು ಈ ದೇವಸ್ಥಾನಕ್ಕೆ ಬಣ್ಣವನ್ನ ಮಾಡಿಸಿ ಹೊಸದಾದ ಒಂದು ರಥವನ್ನ ಮಾಡಿಸಿ ರಥೋತ್ಸವವನ್ನು ಕೂಡ ಮಾಡಿದಾರಂತ ನೋಡ್ರಿ. ಹಾಗಾದರೆ ಈ ದೇವಸ್ಥಾನ ಸುಂದರವಾದ ಬಣ್ಣಗಳ ಅಲಂಕಾರದಿಂದ ಕೂಡಿದ್ದು, ನೀವು ಕೂಡ ಭಕ್ತಿ ಭಾವೈಕ್ಯತೆಯಿಂದ ಈ ಸುಂದರವಾದ ಶ್ರಾವಣ ಮಾಸದಲ್ಲಿ ಹೋಗಿ ತಿಮ್ಮಪ್ಪನ ಆಶೀರ್ವಾದ ಪಡ್ಕೋರಿ. ಹಂಗ ಈ ವಿಡಿಯೋ ಎಲ್ಲ ಭಕ್ತರಿಗೆ ಶೇರ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಫಾಲೋ ಕೊಡೋದು ಮಾತ್ರ ಮರಿಬೇಡ್ರಿ.